ಎಲ್ಲರಿಗಿಂತ ಎಕ್ಸ್ಟ್ರಾರ್ಡಿನರಿ ಆಗಬೇಕು ಅನ್ನೋ ಪ್ರೆಷರ್. ಎಕ್ಸ್ಟ್ರಾರ್ಡಿನರಿ ಜೀವನ ನಡೆಸಬೇಕು, ಎಕ್ಸ್ಟ್ರಾರ್ಡಿನರಿ ಸ್ಕೂಲಿಗೆ ಮಕ್ಕಳನ್ನ ಸೇರಿಸ್ಬೇಕು. ಸೊ ಪ್ರೆಷರ್ ಆಫ್ ಬೀಯಿಂಗ್ ಎಕ್ಸ್ಟ್ರಾರ್ಡಿನರಿ ಸೊ ಎಲ್ರಿಗೂ ಕಾಡ್ತಾ ಇರುತ್ತೆ ಅಲ್ವಾ? ಹಾಗಿದ್ರೆ ಆ ಪ್ರೆಷರ್ ಆಫ್ ಬೀಯಿಂಗ್ ಎಕ್ಸ್ಟ್ರಾರ್ಡಿನರಿಯಿಂದ ಹೇಗೆ ಆರ್ಡಿನರಿ ಆಗೋದು, ಪ್ರೆಷರ್ ಇಲ್ಲದೆ ಕೂಡ ಹೇಗೆ ಎಕ್ಸ್ಟ್ರಾರ್ಡಿನರಿ ಆಗಿ ಜೀವನ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕಾಲದಲ್ಲಿ ಎಲ್ರಿಗೂ ಏನಾದ್ರೂ ಯೂನಿಕ್ ಆಗಿ ನಾನು ಮಾಡಬೇಕು, ಎಲ್ಲರನ್ನು ಇಂಪ್ರೆಸ್ ಮಾಡಬೇಕು, ಅವ್ರ ಗಮನನ ಸೆಳಿಬೇಕು. ಸೊ ಈ ರೀತಿಯ ಒಂದು ಭಾವನೆಯಲ್ಲಿ ಬದುಕ್ತಾ ಇದ್ದಾರೆ. ಬೀಟ್ ಸೋಷಿಯಲ್ ಮೀಡಿಯಾ, ಸ್ಪರ್ಧಾತ್ಮಕ ಎಕ್ಸಾಮ್ಗಳಾಗಿರ್ಬಹುದು, ಕಾಲೇಜ್ ಸ್ಕೂಲ್ಗಳಲ್ಲೂ ಕೂಡ ಆಗಿರಬಹುದು. ಸೊ ಸಮಾಜದ ಅಭಿಪ್ರಾಯಗಳು ಈ ಒಂದು ಪ್ರೆಷರ್ ಬೀಯಿಂಗ್ ಎಕ್ಸ್ಟ್ರಾರ್ಡಿನರಿ ಇದೆಯಲ್ಲ, ಸೊ ಈ ಒಂದು ಪ್ರೆಷರ್ನ ಇನ್ನೂ ಜಾಸ್ತಿ ಮಾಡ್ತಾ ಇದೆ. ಒಂದ್ಸಲ ಯೋಚನೆ ಮಾಡಿ ನೋಡಿ, ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೂ ಕೂಡ ಒಂದೇ ಒಂದು ಮೆಸೇಜ್ ಎಲ್ರಿಗೂ ಕೇಳಿಸೋದು, ಎಲ್ರಿಗೂ ಹೇಳೋದು. ಏನ್ ಹೇಳು, ನೀನು ತುಂಬಾ ಅತ್ಯುತ್ತಮವಾಗು ಅಂತ. ಕರೆಕ್ಟ್? ಮೊದಲ ಸ್ಥಾನ ಪಡಿಬೇಕು ನೀನೆ, ಇತರರಿಗಿಂತ ಹೆಚ್ಚು ಮಾರ್ಕ್ಸ್ ತೆಗಿಬೇಕು, ಬೇರೆಯವ್ರಿಗಿಂತ ಜಾಸ್ತಿ ಸ್ಯಾಲ್ರಿ ತಗೋಬೇಕು. ಹೌದು, ಈ ಮಾತುಗಳು ಒಂಥರ ಎನ್ಕರೇಜ್ ಮಾಡಬಹುದು, ಆದ್ರೆ ಇದೇ ನಮಗೆ ಪ್ರೆಷರ್, ಆಂಗ್ಸೈಟಿ, ಡಿಪ್ರೆಷನ್ ಆಗಿ ಕೂಡ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಓಕೆ, ಈ ಎಕ್ಸ್ಟ್ರಾರ್ಡಿನರಿ, ಅಸಾಧಾರಣತೆ ಅಂತಾರಲ್ಲ, ಸೊ ಇದರ ಒಂದು ಪ್ರೆಷರ್ ಹೇಗೆ ಸ್ಟಾರ್ಟ್ ಆಗುತ್ತೆ ಹೇಳಿ? ಇದರ ಒಂದು ಹಂಬಲ ಹೇಗೆ ಸ್ಟಾರ್ಟ್ ಆಗುತ್ತೆ? ನಮ್ಮ ಒಂದು ಬಾಲ್ಯದಿಂದನೇ ಈ ಹೋಲಿಕೆಗಳೆಲ್ಲ ಸ್ಟಾರ್ಟ್ ಆಗಿರುತ್ತೆ ಅಲ್ವಾ? ಮೇ ಬಿ ನೀವು ಪೇರೆಂಟ್ಸ್ ಇವಾಗ ನಿಮ್ಮ ಮಕ್ಳಿಗೂ ಇದನ್ನೇ ಮಾಡ್ತಾ ಇರ್ತೀರ. ಅವನಿಗೆ 95 ಮಾರ್ಕ್ಸ್ ಬಂತು, ಈ ಹುಡುಗಿ ಸಂಗೀತ ಕಲಿಯಕ್ಕೆ ಹೋಗ್ತಿದ್ದಾಳೆ, ಅವಳು ಕರಾಟೆ ಕಲಿಯಕ್ಕೆ ಹೋಗ್ತಿದ್ದಾಳೆ, ಅಥವಾ ಕಸಿನ್ ಜಾಬ್ ಅಲ್ಲಿ ತುಂಬಾ ಒಂದು ಒಳ್ಳೆ ಪ್ರಮೋಷನ್ ತಗೋತಾ ಇದ್ದಾರೆ. ಸೊ ಈ ರೀತಿ ಒಂದು ಹೋಲಿಕೆಗಳಿಂದ ನಿಮ್ಮ ಒಂದು ವ್ಯಾಲ್ಯೂನ ಅಥವಾ ನಿಮ್ಮ ಮಕ್ಕಳ ವ್ಯಾಲ್ಯೂನ ನೀವು ಅಳಿತಾ ಇದ್ದೀರಾ. ಇದೇನಾಗುತ್ತೆ, ಮುಂದೆ ಹೋಗ್ತಾ ಹೋಗ್ತಾ ನಮಗ್ ನಾವೇ ಕ್ವಶನ್ ಮಾಡ್ಬೇಕಾಗುತ್ತೆ. ನಾನು ಯೂಸ್ಲೆಸ್ಸಾ, ನನ್ನಿಂದ ಏನೂ ಆಗೋದಿಲ್ಲ, ನಾನು ಇಷ್ಟೇನ ನನ್ನ ಯೋಗ್ಯತೆ? ಸೊ ಈ ರೀತಿ ಒಂದು ಕ್ವಶನ್ಸ್ ಕಾಡ್ತಾ ಹೋಗುತ್ತೆ. ಅಂಡ್ ಆಫ್ ಕೋರ್ಸ್ ಸೋಷಿಯಲ್ ಮೀಡಿಯಾ ಒಂದು ಇದಕ್ಕೊಂದು ಇನ್ಫ್ಲೂಯೆನ್ಸ್ ಆಗಿ ವರ್ಕ್ ಮಾಡ್ತಾ ಕೂಡ ಇದೆ. ಓಕೆ, ಈ ಒಂದು ಎಕ್ಸ್ಟ್ರಾರ್ಡಿನರಿ ಆಗಬೇಕು ಅನ್ನೋದರ ಪರಿಣಾಮಗಳೇನಾಗುತ್ತೆ, ಈ ಒತ್ತಡದ ಪರಿಣಾಮಗಳು ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಮೊದಲನೇದಾಗಿ ಮಾನಸಿಕ ಒತ್ತಡ, ಮೆಂಟಲ್ ಪ್ರೆಷರ್ ಆಗ್ಬಿಡುತ್ತೆ. ಯಾವಾಗ್ಲೂ ಏನಾದ್ರು ಮಾಡ್ಬೇಕು, ಎಲ್ಲರಿಂದ ಮುಂದೆ ಬರಬೇಕು, ಫಸ್ಟ್ ಪ್ರೈಸ್ ತಗೋಬೇಕು, ಯಾರತ್ರನು ಏನು ಅನ್ನಿಸ್ಕೋಬಾರ್ದು, ಸೆಕೆಂಡ್ ಪ್ಲೇಸ್ ಎಲ್ಲ ಬಂದು ಅವಮಾನ ಆಗುತ್ತೆ. ಸೊ ಈ ರೀತಿಯಾದಂತಹ ಒಂದು ಮಾನಸಿಕ ಒತ್ತಡ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಂಡ್ ನೀವೇನಾದ್ರೂ ರೆಸ್ಟ್ ತಗೋಬೇಕು ಅಂದ್ರೆ ಅಪರಾಧ ಮಾಡ್ತಿದ್ದೀನೇನೋ ಅನ್ನೋ ಭಾವನೆ ಬರೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ದಿಸ್ ಇಸ್ ವೆರಿ ಏನ್ ಹೇಳ್ತಾರೆ, ಒಂಥರ ಡೇಂಜರ್ಸ್ ತರ ಇರುತ್ತೆ. ಓಕೆನಾ? ಸೊ ಈ ತರ ಒಂದು ಸನ್ನಿವೇಶ ಕ್ರಿಯೇಟ್ ಮಾಡ್ಕೋಬೇಡಿ. ನೆಕ್ಸ್ಟ್, ಆತಂಕ ಮತ್ತೆ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ. ನಾನೇನಾದ್ರು ಸೋತ್ಬಿಟ್ರೆ ಏನಂತಾರೆ, ನಮ್ಮ ಮನೇಲಿ ಏನಂತಾರೆ, ಜನಗಳು ಏನ್ ಅನ್ಕೋತಾರೆ. ಸೊ ಈ ರೀತಿಯಾದಂತಹ ಭಯ ಸ್ಟಾರ್ಟ್ ಆಗ್ಬಿಟ್ಟಾಗ ಬೇರೆ ಬೇರೆ ಕಾಯಿಲೆಗಳು ನಮಗೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಆದಷ್ಟು ಎಕ್ಸ್ಟ್ರಾರ್ಡಿನರಿ ಆಗಿರ್ಬೇಕು ಅನ್ನೋದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಜೊತೆಗೆ ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೆ. ಬರೀ ಗುರಿಗಳನ್ನ ಸಾಧಿಸ್ಬೇಕು ಅನ್ಕೊಂಡು ಹೋಗ್ತಾ ಇರ್ತೀವಿ. ಯಾವುದೇ ಒಂದೇ ಒಂದು ಸಣ್ಣ ಸೋಲ್ ಬಂದಿದ ತಕ್ಷಣ ಒಂದು ಕಾನ್ಫಿಡೆನ್ಸ್ ಇರೋದಿಲ್ಲ. ಸೊ ಆ ರೀತಿ ಆಗ್ಬಿಡ್ತೀವಿ. ಯಾಕೆ, ಆ ಸೋಲೇ ಬರಬಾರ್ದು ಅಂತ ನಾವು ಮಾಡ್ತಾ ಇರ್ತೀವಲ್ಲ, ಹಾಗಾಗಿ ಆ ಸೋಲ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ, ಕಾನ್ಫಿಡೆನ್ಸ್ ಹೋಗುತ್ತೆ. ನೆಕ್ಸ್ಟ್ ಮತ್ತೆ ಬೇರೆದೇನು ಮಾಡೋದಕ್ಕೂ ಆಗೋದಿಲ್ಲ. ಆ ರೀತಿ ಆಗುತ್ತೆ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಸಂತೋಷನ ಕಳ್ಕೊಬಿಡ್ತೀರಾ. ಯಾವುದೇ ಒಂದು ಗುರಿನ ಮುಟ್ಬೇಕು, ಅದ್ರದ್ದು ವರ್ಕ್ ಮಾಡಬೇಕು, ಇದನ್ನ ಮಾಡ್ಬೇಕು, ಅದನ್ನ ಮಾಡ್ಬೇಕು ಒಂದು ಪ್ರತಿ ದಿನದ ನಿಮ್ಮ ಜೀವನದ ಖುಷಿನ ಕಳ್ಕೊಳ್ತಾ ಇದ್ದೀರಾ. ಸೊ ಹಾಗಿದ್ರೆ ಎಲ್ಲರೂ ಎಕ್ಸ್ಟ್ರಾರ್ಡಿನರಿ ಆಗಿರ್ಬೇಕಾ? ಇಲ್ಲಾಂದ್ರೆ ಜೀವನನೇ ಮಾಡೋದಕ್ಕಾಗೋದಿಲ್ವಾ? ಇದು ತುಂಬಾ ಮುಖ್ಯವಾದಂತಹ ಪ್ರಶ್ನೆ. ಸೊ ನಾನು ಹೇಳೋದೇನಂದ್ರೆ, ಪ್ರತಿಯೊಬ್ರು ಕೂಡ ನಿಮ್ಮ ಜೀವನದಲ್ಲಿ ಅಂಡ್ ಈ ಪ್ರಪಂಚದಲ್ಲಿ ಅತಿ ಮುಖ್ಯವಾದವರು ನೀವು. ಒಬ್ಬ ಶಿಕ್ಷಕನ್ನ ನಾವು ಹೀಯಾಳ್ಸಕ್ಕಾಗುತ್ತಾ? ಯಾವುದೋ ಒಬ್ಬ ಬಿಸ್ನೆಸ್ ಸಿಇಒ, ಯಾವುದೋ ಕಂಪನಿ ಸಿಇಒ ಅಥವಾ ಬಿಸ್ನೆಸ್ ಟೈಕೂನ್ ಅಂದ್ಬಿಟ್ಟು ಯಾವುದೇ ಒಂದು ಶಿಕ್ಷಕನ ಹೀಯಾಳ್ಸಕ್ಕಾಗುತ್ತಾ? ಅವ್ರೇನು ಇಂಪಾರ್ಟೆಂಟ್ ಅಲ್ಲ ಅಂತ? ನೋ ವೇ, ರೈಟ್? ಅವ್ರು ಟೀಚ್ ಮಾಡಿದ್ದಕ್ಕೆ ಇವತ್ತು ಅವನು ಆ ಥರ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ರೈಟ್? ಅಂಡ್ ಟೀಚರ್ಸ್ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣನ ಕೊಡ್ತಾರೆ. ಸೊ ಶಿಕ್ಷಕರು ಮುಖ್ಯನೇ. ಅಂಡ್ ರೈತರನ್ನ ಕಡೆಗಣಿಸಕ್ಕಾಗತ್ತಾ? ಎಲ್ರಿಗೂ ಆಹಾರ ಸಿಗ್ತಿರೋದೇ ಅವರಿಂದ. ಅಂಡ್ ನರ್ಸು ಕೀಳು ಅಂತ ಹೇಳೋದಕ್ಕಾಗುತ್ತಾ?
ಸೊ ಅವ್ರು ಇಲ್ದಲೆ ಡಾಕ್ಟರ್ಗಳಿಗೆ ಎಲ್ಲನೂ ಮಾಡೋದಕ್ಕಾಗುತ್ತಾ? ನೋ ವೇ, ರೈಟ್? ಸಿ, ಇವರೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಹೆಸರನ್ನ ಮಾಡಿಲ್ದಲೇ ಇರ್ಬೋದು, ಆದರೆ ಇವರ ಕೊಡುಗೆ ತುಂಬಾನೇ ಇದೆ ಎಲ್ಲರ ಲೈಫಲ್ಲೂ, ರೈಟ್? ಆ್ಯಂಡ್ ಇನ್ನೂ ಕೀಳಾಗಿರೋ ಕೆಲಸನ ನೀವು ನೋಡ್ತಿದ್ದೀರಾ ಆಲ್ರೆಡಿ ಅಂತ ಅಂದರೆ ಯಾವ್ದಿರ್ಬೋದು? ಮೇ ಬಿ ಒಂದು ಚಪ್ಪಲಿ ಹೊಲ್ಕೊಡೋರ್ನ ಕೀಳಾಗಿ ಕಾಣ್ತೀರಾ, ಕಸ ತಗೊಂಡೋಗೋರ್ನ ಕೀಳಾಗಿ ಕಾಣ್ತೀರಾ. ಅವರೆಲ್ಲ ಇಲ್ಲಾಂದ್ರೆ ನಮ್ಗಳ ಜೀವನ ಹೇಗೆ ನಡೆಯುತ್ತೆ? ಅವರು ಮುಖ್ಯನೇ ಲೈಫಲ್ಲಿ, ಅವ್ರಿಗೂ ಒಂದು ಬೆಲೆ ಇದೆ, ಅವರು ಕೂಡ ಎಕ್ಸ್ಟ್ರಾಡಿನರಿನೇ, ಕರೆಕ್ಟ್? ಸೊ ಎಕ್ಸ್ಟ್ರಾಡಿನರಿ ಆಗೋದು ಅಂದ್ರೆ ತುಂಬ ಫೇಮಸ್ ಆಗೋದು ಅಂತಾನೆ ಅಲ್ಲ. ನಮ್ಮ ಕೆಲಸನ ಪ್ರಾಮಾಣಿಕತೆಯಿಂದ ಜವಾಬ್ದಾರಿಯುತವಾಗಿ ಮಾಡ್ಕೊಂಡು ಹೋದ್ರೆ ಅದೇ ಜೀವನದ ಒಂದು ಎಕ್ಸ್ಟ್ರಾಡಿನರಿ ವೇ ಆಫ್ ಲಿವಿಂಗ್ ಅಂತ ಹೇಳ್ಬೋದು. ಓಕೆ, ತುಂಬಾ ಜನ ಯಶಸ್ಸಿನ ಅರ್ಥನ ಬೇರೆ ತರನೇ ಡಿಫೈನ್ ಮಾಡ್ಕೊಂಡಿದ್ದೀರಾ. ಸೊ ಇವಾಗ ನಾನು ಅದನ್ನ ಸ್ವಲ್ಪ ಬೇರೆ ರೀತಿ ರೀಡಿಫೈನ್ ಮಾಡಲ. ನನ್ನ ಪ್ರಕಾರ ನಿಜವಾದ ಯಶಸ್ಸು ಅಂದ್ರೆ ಮಾನಸಿಕ ಶಾಂತಿ, ಉತ್ತಮ ಆರೋಗ್ಯ, ಉತ್ತಮ ಸಂಬಂಧಗಳು, ನಿರಂತರವಾಗಿ ಕಲಿಯೋದು ಮತ್ತೆ ಸಂತೋಷವಾಗಿ ಬದುಕೋದು. ಇದೇ ಜೀವನದ ನಿಜವಾದ ಯಶಸ್ಸು. ಇದೆಲ್ಲ ಇದೆ ಅಂದ್ರೆ ಯು ಆರ್ ಎಕ್ಸ್ಟ್ರಾಡಿನರಿ ಆಲ್ರೆಡಿ. ನಿಮ್ಮದು ದುಡ್ಡಿದೆ ಇಲ್ಲ, ದೊಡ್ಡ ಹುದ್ದೆ ಇದೆ ಇಲ್ಲ, ಅದು ಮ್ಯಾಟ್ರ್ ಆಗೋದಿಲ್ಲ. ಯು ಆರ್ ಆಲ್ರೆಡಿ ಎಕ್ಸ್ಟ್ರಾಡಿನರಿ ಪರ್ಸನ್. ಓಕೆ, ಸೊ ನಾವು ಎಕ್ಸ್ಟ್ರಾಡಿನರಿ ಆಗಬೇಕು ಅಂತ ಅನ್ಕೊಂಡ್ರೆ ಹಾಗಿದ್ರೆ ಏನೇನೆಲ್ಲ ನಾವು ಸ್ಟಾಪ್ ಮಾಡಬೇಕು? ಕಂಪ್ಯಾರಿಸನ್ನ ಸ್ಟಾಪ್ ಮಾಡಿ. ಯಾವತ್ತೂ ಕಂಪೇರ್ ಮಾಡ್ಕೊಳ್ಳೇಬೇಡಿ. ನಿಮಗೆ ನೀವನ್ನ ಕಂಪೇರ್ ಮಾಡ್ಕೊಳ್ಳಿ ಹೊತ್ತು ಡು ನಾಟ್ ಕಂಪೇರ್ ವಿತ್ ಅದರ್ಸ್. ಓಕೆ, ಆ್ಯಂಡ್ ನಮ್ಮ ಒಂದು ಜೀವನದ ಪ್ರಯಾಣನ ಗೌರವಿಸ್ಬೇಕು. ಪ್ರತಿಯೊಬ್ಬರ ವೇಗ ಡಿಫ್ರೆಂಟ್ ಇರುತ್ತೆ, ಸ್ಪೀಡ್ ಆಫ್ ಲೈಫ್, ರೈಟ್, ಡಿಫ್ರೆಂಟ್ ಇರುತ್ತೆ. ಜೀವಿಸುವ ವೇಗ, ರೈಟ್, ಜರ್ನಿ ಬೇರೆ ಇರುತ್ತೆ, ಕರೆಕ್ಟ್? ಸೊ ನಮ್ಮ ಲೈಫ್ ಜರ್ನಿನ ನಾವು ಗೌರವಿಸ್ಬೇಕು. ಆ್ಯಂಡ್ ಫೇಲ್ಯೂರ್ಸ್ನ ಸ್ವೀಕರಿಸಿ. ಪ್ರತಿಯೊಂದು ಸಾಧನೆಯಿಂದ ಫೇಲ್ಯೂರ್ ಇರಲೇಬೇಕು. ಅದಿಲ್ದಲೆ ನೀವು ದೊಡ್ಡ ಸಾಧನೆ ಮಾಡೋದಕ್ಕಾಗೋದಿಲ್ಲ, ಮಾಡಿದ್ರು ಕೂಡ ನಿಮಗೆ ಅಷ್ಟೊಂದು ಖುಷಿ ಸಿಗೋದಿಲ್ಲ. ಸೊ ನಿಮ್ಮ ಫೇಲ್ಯೂರ್ಸ್ನ ಗೌರವಿಸಿ ಮುಂದೆ ಹೋಗಿ. ನೆಕ್ಸ್ಟು, ಚಿಕ್ಕ ಚಿಕ್ಕ ಗೆಲುವನ್ನು ಕೂಡ ನಾವು ಆಚರಿಸೋದನ್ನ ಕಲ್ತ್ಕೋಬೇಕು. ಅದು ಎಂಥದೇ ಚಿಕ್ಕ ವಿಷಯ ಆಗಿರಲಿ, ಓಕೆನಾ? ಸೊ ಅದನ್ನ ಗೌರವಿಸಿ, ಅದನ್ನ ಆಚರಿಸಿ, ಓಕೆನಾ? ಕೆಲವೊಂದ್ಸಲ ಯಾರೋ ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ 50 ಸಬ್ಸ್ಕ್ರೈಬರ್ ಆದ್ರು ಅಥವಾ 100 ಸಬ್ಸ್ಕ್ರೈಬರ್ ಆದ್ರು, ಫಾಲೋವರ್ಸ್ ಆದ್ರು ಅಂದ್ಬಿಟ್ಟು ಕೇಕ್ ಕಟ್ ಮಾಡೋದು ಅದು ಇದು ತೋರಿಸ್ತಾರೆ. ದಟ್ಸ್ ಫೈನ್, ರೈಟ್? ದೇ ಆರ್ ಎಂಜಾಯಿಂಗ್ ದೇರ್ ಲೈಫ್, ರೈಟ್? ಅವ್ರನ್ನ ಗೌರವಿಸ್ತಿದ್ದಾರೆ, ಅವರ ಒಂದು ಸ್ಮಾಲ್ ಸಕ್ಸಸ್ನ ಖುಷಿ ಪಡ್ತಿದ್ದಾರೆ, ಕರೆಕ್ಟ್? ಹೌದಾ? ಸೊ ಇನ್ನೆಲ್ಲೋ ಏನೋ ಒಂದು ಕೆಲಸ ಮಾಡಿದ್ರಿ, ಸೊ ಮೇ ಬಿ ಆಫೀಸ್ಗಳಲ್ಲಿ ಎಕ್ಸ್ಟ್ರಾ ಏನೋ ಡ್ಯೂಟಿ ಮಾಡಿದ್ರಿ, 1000 2000 ಎಕ್ಸ್ಟ್ರಾ ಕೊಟ್ಟು ಸೆಲೆಬ್ರೇಟ್ ಇಟ್. ಗೋ ಔಟ್ ವಿತ್ ಫ್ಯಾಮಿಲಿ, ಡಿನ್ನರ್ಗೆ ಹೋಗಿ ಸೆಲೆಬ್ರೇಟ್ ಮಾಡಿ. ಯಾರು ಸೆಲೆಬ್ರೇಟ್ ಮಾಡ್ತಾರೆ ನಿಮ್ಮ ಲೈಫ್ನ ನಿಮ್ಮನ್ನು ಬಿಟ್ಟು, ಕರೆಕ್ಟ್? ಅರ್ಥ ಆಯ್ತಾ? ಸೊ ಮನೇಲಿ ಸಣ್ಣ ಪುಟ್ಟ ಏನಾದೊಂದು ಕೆಲಸಗಳಾದಾಗ ಅವ್ರಿಗೆ ಅಪ್ರಿಷಿಯೇಟ್ ಮಾಡಿ. ನಿಮ್ಮ ಮನೇಲಿ ತಾಯಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಹಸ್ಬೆಂಡ್, ವೈಫ್, ಯಾರೇ ಆಗಿರ್ಬೋದು. ಅರ್ಥ ಆಗ್ತಿದ್ಯಾ? ಸೊ ಅದರಲ್ಲೇ ನಿಮಗೆ ನಿಜವಾದ ಜೀವನದ ಅರ್ಥ ಸಿಗುತ್ತೆ. ಪ್ಲಸ್ ನಿಮ್ಮ ಜೀವನ ತುಂಬ ಎಕ್ಸ್ಟ್ರಾಡಿನರಿ ಆಗಿ ರೂಪುಗೊಳ್ಳುತ್ತೆ. ಓಕೆ, ಸೊ ಕೊನೆಯಲ್ಲಿ ಒಂದು ವಿಷಯನ ಹೇಳೋದಾದ್ರೆ, ನೀವು ಎಲ್ಲರಂತೆ ಇರಬೇಕಾಗಿಲ್ಲ, ಅರ್ಥ ಆಯ್ತಾ? ಆ್ಯಂಡ್ ನೀವು ಎಲ್ಲರಿಗಿಂತ ಉತ್ತಮವಾಗೂ ಕೂಡ ಇರಬೇಕಾಗಿಲ್ಲ. ನೀವು ಜಸ್ಟ್ ಇವತ್ತೇನಿದೆ ಇದಕ್ಕಿಂತ ಅತ್ಯುತ್ತಮ ಆಗಬೇಕು ನಾಳೆ ಅನ್ನೋದನ್ನ ಪ್ರಯತ್ನದಲ್ಲಿ ಜೀವನ ಮಾಡಿ. ಆ್ಯಂಡ್ ಪ್ರಯತ್ನಿಸಿ ಆ್ಯಂಡ್ ಅಲ್ಲಿ ಅಚೀವ್ ಕೂಡ ಮಾಡಿ, ಅಷ್ಟೇ. ಅದೇ ನಿಮ್ಮ ಒಂದು ಎಕ್ಸ್ಟ್ರಾಡಿನರಿ ಜೀವನ ಆಗಿರುತ್ತೆ. ಇದ್ರ ಜೊತೆಗೆ ಸಂತೋಷ, ಪ್ರೀತಿ, ಕಲಿಕೆ ಆ್ಯಂಡ್ ಆತ್ಮತೃಪ್ತಿ ತುಂಬ ಮುಖ್ಯ ಆಗಿರುತ್ತೆ. ಅದಕ್ಕೋಸ್ಕರ ಎಕ್ಸ್ಟ್ರಾಡಿನರಿ, ಅಸಾಧಾರಣ ಆಗಬೇಕು ಅನ್ನೋ ಒತ್ತಡದಿಂದ ಹೊರಗೆ ಬನ್ನಿ. ನಿಮ್ಮದೇ ಆದ ರೀತಿಯಲ್ಲಿ ಅರ್ಥಪೂರ್ಣವಾದಂತಹ ಜೀವನನ ಕಟ್ಕೊಳ್ಳಿ. ಗೊತ್ತಾಯ್ತಾ? ಸೊ ಇವತ್ತಿಂದ ಎಲ್ಲ ಸರಿಗಾಗಬೇಕು, ನಾನೇ ಫಸ್ಟ್ ಇರಬೇಕು, ನಾನೇ ಅತ್ಯುತ್ತಮವಾಗಬೇಕು ಅನ್ನೋದನ್ನ ಬಿಟ್ಟು, ಬೇರೆಯವರಿಗೆ ಕಂಪೇರ್ ಮಾಡೋದನ್ನ ಬಿಟ್ಟು, ನಿಮ್ಮ ಜೀವನದಲ್ಲಿ ನೀವೇ ಒಂದು ಅತ್ಯುತ್ತಮ ವ್ಯಕ್ತಿಯಾಗಿ, ನಿನ್ನೆಗಿಂತ ಇವತ್ತು ತುಂಬ ಅತ್ಯುತ್ತಮ ವ್ಯಕ್ತಿಯಾಗಿ ಜೀವಿಸ್ತೀರಾ. ಅದೇ ನಿಮ್ಮನ್ನ ಎಲ್ಲರಿಗಿಂತ ಒಂದು ಎಕ್ಸ್ಟ್ರಾಡಿನರಿ ಪರ್ಸನ್ ಆಗಿ ಪ್ರಿಪೇರ್ ಮಾಡುತ್ತೆ ಅಂತ ನಂಬ್ತೀರಾ ಅಂತ ಕೂಡ ನಾನು ಭಾವಿಸಿದ್ದೀನಿ. ಸೊ ನನ್ನ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.
ಓಕೆ, ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ಒಳ್ಳೆ ಟಾಪಿಕ್ ಜೊತೆ ಬರ್ತೀನಿ. ಆ್ಯಂಡ್ ನಿಮಗೇನಾದರೂ ಹೇಳೋದಿತ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಯಾವುದಾದ್ರೂ ವಿಷಯದ ಬಗ್ಗೆ ವಿಡಿಯೋ ಬೇಕು ಅಂದರೆ ನೀವು ಹೇಳ್ಬೋದು, ನಾನು ಮಾಡ್ತೀನಿ. ಓಕೆ, ಸೊ ಓಕೆ ಗೈಸ್, ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.